ನಿಮ್ಗೆ ಒಂದೇ ಕೇಳ್ಕೋಬೇಕಾದದ್ದು, ಶಿಕ್ಷಕರು ಎಷ್ಟು ಮಂದಿ ಬಂದಿರಿ, ನಿಮ್ಮ ಕೈಯಾಗ ಒಂದು ಬಹುದೊಡ್ಡ ಶಕ್ತಿ ಅದ. ತಂದೆ ತಾಯಿ ತಮ್ಮ ಅತ್ಯಂತ ಬೆಲೆ ಬಾಳುವ ಆಸ್ತಿಯನ್ನು ನಿಮ್ಗೆ ಒಪ್ಪಿಸ್ಯಾರ. ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರಿವಿಲೇಜ್ ದ್ಯಾನ್ ದ ಚೈಲ್ಡ್. ಮಗುಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಅಂಥ ಮಕ್ಕಳು ನಿಮಗೆ ಒಪ್ಪಿಸ್ಯಾರ. ಆ ಮಕ್ಕಳು ಒಂದು ಹೇಳ್ತಿಲ್ಲ, ನಮ್ಮ ಶಾಲೆಯೊಳಗೆ 500 ಹುಡುಗರವ, 600 ಹುಡುಗರವ ಅಂತ ಹೆಮ್ಮೆಯಿಂದ ಹೇಳ್ಕೋತೀವಿ ನಾವು. ನಾ ನಂಬರ್ ಹೇಳ್ಬೇಕಾದ್ರೆ ಹೇಳ್ತೀನಿ, ಒಂದು ಶಾಲೆಯೊಳಗೆ 500 ಹುಡುಗರು ಇದ್ರಂದ್ರೆ 500 ಪರಿವಾರದ ಕನಸುಗಳು ನಿಮ್ಮ ಕೈಯಾಗವ ಅಲ್ಲ. ನಿಮ್ಮ ಮಕ್ಕಳಿಗೆ ಅನ್ಕೊಳ್ಳಂಗಿಲ್ಲ, ನೀವು ಹುಡುಗ ದೊಡ್ಡವಾಗಲಿಪ್ಪ, ಚಲೋ ಆಗಲಿ, ದೊಡ್ಡವಾಗಬೇಕು, ಸಾಧಕ ಮಾಡಬೇಕು ಅಂತೀವಿ. ಹಂಗೆ ನಿಮ್ಮ ಶಾಲೆ ಕಳಿಸಿದಂಥ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನ ಅದೇ ಉದ್ದೇಶದಿಂದ ಕಳಿಸ್ಯಾರ. ನನ್ನ ಮಕ್ಕಳು ಚಲೋ ಟೀಚರ್ ಸಿಗ್ಲಪ್ಪ ಮಾರಾಯ. ನಾವು ಸಾಮಾನ್ಯ ಬೈದು ಹುಡುಗರು, ದಡ್ಡವರಿ ಹುಡುಗರು, ನಮ್ಮ ಊರಾಗ ಹುಡುಗ ದಡ್ಡೆ. ಆಯ್ತು, ಇದುವರೆಗೂ ನಾನು ದಡ್ಡ ಹುಡುಗ ಸಿಕ್ಕಿಲ್ಲ. 50 ವರ್ಷ ಆಯ್ತು ಪಾಪ ಅವ್ರ ಪ್ರೀತಿಯಿಂದ ನಾನು 30 ವರ್ಷ ಆಯ್ತು ಅಂತ ಹೇಳಿದರು. 50 ವರ್ಷ ಆಯ್ತು ಪಾಠ ಮಾಡ್ಲಿಕ್ಕೆ. ನಾನು 1972 ಐ ಸ್ಟಾರ್ಟೆಡ್ ಟೀಚಿಂಗ್ ಇನ್ ದ ಕಾಲೇಜ್ ಆ್ಯಂಡ್ ಟುಡೇ ಇಸ್ 2022. 50 ವರ್ಷ ಆಯ್ತು. ಆದ್ರೆ 50 ವರ್ಷ ಆದ್ರೆ ಸಹಿತ ನನಗೆ ಇವತ್ತೇ ಪಾಠ ಮಾಡ್ಲಿಕ್ಕೆ ಶುರು ಆದಂಗೆ ಅನಿಸ್ತದೆ ನನಗೆ ಕ್ಲಾಸಿಗೆ ಹೋದ್ರೆ. ಯಾಕಂದ್ರೆ ಹುಡುಗರು ಬೇರೆ, ಆ ತಲೆಮಾರೇ ಬೇರೆ. ಎಷ್ಟು ಕಲಿಬೇಕ್ರಿ ಅವ್ರ ಕಡೆಯಿಂದ. ಮೊದಲು ನಾವು ಕಾಲೇಜ್ದಾಗ ಪ್ರಿನ್ಸಿಪಾಲ್ ಇದ್ದಾಗ ಭಕ್ತಿಯಿಂದ ಪ್ರಿನ್ಸಿಪಾಲ್ ಸರ್ ಅಂತಿದ್ರು. ಈ ಹುಡುಗರು ಪ್ರಿನ್ಸಿಪಾಲ್ ಸರ್ ನೋಡಿ ಪೇಷನ್ಸ್ ಇಲ್ಲೀಗ, ಪ್ರಿನ್ಸಿ ಅಲ್ಲ, ಚೇಂಜ್ ಆಗಿಲ್ಲ. ಮತ್ತೀಗ ಅವ್ರು ಬರೆಯೋದು SMS ಲ್ಯಾಂಗ್ವೇಜ್ ಬರೀತಾರೆ ಹುಡುಗರು. ಮೊದಲೆಲ್ಲ ನಮಸ್ಕಾರ ಸರ್ ಅಂತಿದ್ರು ನಮ್ಮ ಹಳ್ಳಿ ಕಡೆ, ಈಗ ಹಾಯ್ ಸರ್ ಅಂತಾರೆ ಈಗ. ಆದರೆ ಒಂದು ಹೇಳ್ತೀನಿ ಕೇಳ್ರಿ, ನನ್ನ ನಂಬಿಕೆ, ಖಚಿತವಾದ ನಂಬಿಕೆ, ಟುಡೇಸ್ ಚಿಲ್ಡ್ರನ್ ಆರ್ ಫಾರ್ ಮೋರ್ ಫೋಕಸ್ಡ್ ದ್ಯಾನ್ ವಾಟ್ ವಿ ವೇರ್ ಅಟ್ ದೇರ್ ಏಜ್. ನಮ್ಮ ಆ ವಯಸ್ಸಿಗೆ ನಾನು ಏನು ಓದ್ವಿ, ನಮಗೇನೂ ಗೊತ್ತಾಗ್ತಿದ್ದಿಲ್ಲ ರೀ. ಮಾಸ್ತರ್ನ ಕೇಳೋದು, ನೀವು ಏನು ಓದಿರಿ ಸರ್, ಆ ಕಾಲೇಜ್ಗೆ ಹೋಗ್ಬಿಡ್ತಿದ್ವಿ. ಆ ಕಡೆ ಕರೆಕ್ಟ್ ಹೇಳಿದ್ರು, ನಿತೇಶ್ ಪಾಟೀಲ್ ಕರೆಕ್ಟ್ ಹೇಳಿದ್ರು. ಹಳ್ಳಿಯೊಳಗೆ ನಾವು ಗುರುಗಳು ಹೇಳ್ದಂಗೆ ಕೇಳ್ಬೇಕು ನಾವು. ಇಲ್ಲ ನಾವು ಆ ಕಾಲೇಜ್ಗೆ ಹೋಗ್ಬಿಡೋದು ಅಷ್ಟೇ. ಸಬ್ಜೆಕ್ಟ್ ಯಾವ್ದು ತೊಗೊಳೋದು, ಕೆಮಿಸ್ಟ್ರಿ ತೊಗೊಳ್ಳೋ, ಕೆಮಿಸ್ಟ್ರಿ ತೊಗೊಂಬಿಡೋದು. ಯಾಕೆ ತೊಗೊಂಡೆ ನನಗೆ ಗೊತ್ತಿಲ್ಲ. ಅವು ಹಂಗಿತ್ತು, ಮಾಸ್ತರ್ ಹೇಳ್ಬಿಡ್ತು, ಚಲೋ ಹೇಳ್ತಾರೆ, ತಪ್ಪಂಗಿಲ್ಲ ಅವರು ಅಂತ. ಈಗ ಹುಡುಗರು ಮಾಸ್ತರಿಗೆ ಹೇಳ್ತಾರೆ, ಸರ್ ಆ ಕೋರ್ಸ್ ಚಲೋ ಇಲ್ರಿ ಸರ್ ಅದು. ಅಂದರೆ ಎಕ್ಸ್ಪೋಜರ್ ಅದ ಹುಡುಗರಿಗೆ, ತಗೋರಿ ತಪ್ಪಲ್ಲ, ಎಕ್ಸ್ಪೋಜರ್ ಅದ ಹುಡುಗರಿಗೆಲ್ಲ ಈಗ. ಆದ್ದರಿಂದ ಮೊದಲು ನಂಗೆ ಅಲ್ಲಮ್ಮ ಪ್ರಭು ಮಾತದ, ಸತ್ಯಯುಗದಾಗ, ಕೃತಯುಗದಾಗ, ದ್ವಾಪರ ಯುಗದಾಗ, ಕಲಿಯುಗದಾಗ ಗುರು ಶಿಷ್ಯ ಸಂಬಂಧ ಹೆಂಗೆ ಬಾಯ್ತಾಯಿತು ಅಂತ ಹೇಳ್ತಾರೆ. ಮೊದಲು ಬಡಿದ ಬುದ್ಧಿ ಹೇಳಿದರೆ ಮಹಾಪ್ರಸಾದವೆಂದನಯ್ಯ, ಆಮೇಲೆ ಝಂಕಿಸಿ ಹೇಳಿದರೆ ಮಹಾಪ್ರಸಾದವೆಂದನಯ್ಯ, ಬೈದ ಬುದ್ಧಿ ಹೇಳಿದರೆ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ನಮಿಸಿ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ. ಅದನ್ನು ಭಾಳ ತಪ್ಪು ಇಂಟರ್ಪ್ರಿಟ್ ಮಾಡ್ತಾರೆ ಅದನ್ನು. ಅಂದರೆ ಮಾಸ್ತರ್ ಭಾಳ ವೀಕ್ ಆಗಿಬಿಟ್ರೆ ನಮಸ್ಕಾರ ಮಾಡ್ತಾರೆ ಅಂತ ಅಲ್ಲದು. ಹಂಗೆ ಅಲ್ಲದು, ಅಲ್ಲೊಬ್ಬರ ಉದ್ದೇಶ ಅಲ್ಲ. ಬರ್ಬರ್ತ ವ್ಯತ್ಯಯ ಹೆಂಗಾಗಿದೆ ಅಂದರೆ, ಮೊದಲು ಆಸಕ್ತಿಯಿಂದ ಹುಡುಗ ಬರ್ತಿದ್ದ, ಬಡ್ದು ಕಲಿಸ್ತಿದ್ರು ಅವಾಗ. ಮುಂದೆ ಬಂದಾಗ ಶಿಕ್ಷಕನ ವಿದ್ಯಾರ್ಥಿ ಕಲಿಯುವ ಮಟ್ಟ ಹೆಚ್ಚಿಗೆ ಆಗಿದೆ. ಈಗ ಅವಕಾಶಗಳು ಹೆಚ್ಚಿಗೆ ಆಗಿಬಿಟ್ಟಾವೆ, ಬೇಕಾದಷ್ಟು ಅವಕಾಶ. ನಿಮಗೆ ಗೊತ್ತಿರೋದಿಲ್ಲ, ಹುಡುಗರು ಬಂದು ಹೇಳ್ತಾರೆ, ಸರ್ ನೀನು ನೋಡಿದ್ರೆ ಏನು ಸರ್ ನ್ಯಾಷನಲ್ ಜಾಗ್ರಫಿನಾಗೆ ಅಂತಾರೆ. ನಮ್ಮ ನ್ಯಾಷನಲ್ಲು ಗೊತ್ತಿಲ್ಲ, ಜಾಗ್ರಫಿಗೂ ಗೊತ್ತಿಲ್ಲ, ಹುಡುಗರಿಗೆ ಗೊತ್ತದೆ ಈಗ. ಆದ್ದರಿಂದ ಮೊದಲು ಹೇಳ್ತಿದ್ವಿ ನಾವು, ಹುಡುಗರ ಮಟ್ಟಕ್ಕೆ ಇಳಿದು ಪಾಠ ಮಾಡಿರಿ ಅಂತಿದ್ವಿ. ಈಗ ಸ್ವಲ್ಪ ರಿವರ್ಸ್ ಆಗಿದೆ. ಈಗ ಹುಡುಗರ ಮಟ್ಟಕ್ಕೆ ಏರಿ ಪಾಠ ಮಾಡಬೇಕಾಗ್ಯದ. ಆದ್ದರಿಂದ ನಾವು ತಯಾರಾಗಬೇಕು ಮೇಷ್ಟ್ರುಗಳು. ಆ ಮಕ್ಕಳನ್ನು ಕೊಟ್ಟಾರೆ ನಿಮ್ಮ ಕೈಯಾಗ, ದಡ್ಡ ಹುಡುಗರು ಅಂತ ದಯವಿಟ್ಟು ಅನ್ಬೇಡ್ರಿ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ ಅದನ್ನು. ಮೇಷ್ಟ್ರು ಹೇಳ್ತಾರೆ, ಇದ್ದಾನಲ್ರಿ ಏನೇನು ತಿಳಿದಿಲ್ಲ ನಮ್ಗೆ, ಇಡೀ ವರ್ಷ ಪಾಠ ಮಾಡಿದೆ, ಏನೂ ತಿಳಿದಿಲ್ಲ ನೋಡ್ರಿ ಅವ್ನು, ದಡ್ಡ ಇದ್ದಾನವ, ಇಡೀ ವರ್ಷ ಪಾಠ ಮಾಡಿದೆ ಅಂತಾರೆ. ನಾ ಪ್ರಶ್ನೆ ತಿರುಗಿಸಿ ಕೇಳ್ತೀನಿ ಯಾವಾಗಲೂ ಟೀಚರ್ಗಳಿಗೆ, ಅವ್ನು ಇಡೀ ವರ್ಷ ಕಲಿಸಿ ತಿಳಿಲಿಲ್ಲಲ್ಲ, ಮತ್ತು ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗೆ ಪಾಠ ಮಾಡಿದ್ರಿ ನೀವು ಅಂತ. ಇಡೀ ವರ್ಷ ತಿಳಿಲಾರ್ದಂಗೆ ಪಾಠ ಮಾಡಿದ್ದು ಹೆಂಗೆ ಮಾಡಿದ್ರಿ? ಪ್ರಾಬ್ಲಮ್ ಅವಂದಲ್ಲ, ನಿಮ್ಮದು. ಈಗ ನಾನು ಮಾತಾಡ್ಲಿಕ್ಕೆ ನಿಂತೀನಿ, ಈಗ ಮಾತಾಡಿದ್ರೆ ಏನು ಮಾತಾಡಿದ್ದೇನಪ್ಪ ಅವ ತಿಳಿಲೇ ಇಲ್ಲ ಅಂದ್ರೆ ನಾ ಫೇಲ್ ಆದೆ, ನೀವು ಫೇಲ್ ಆಗಿಲ್ಲ, ಫೇಲ್ ನಾನು ಅದೇ. ಯಾಕಂದರೆ ಮಾತಾಡೋ ಜವಾಬ್ದಾರಿ ನಂದು, ನಿಮಗೆ ತಿಳಿಯೋಂಗೆ ಮಾತಾಡೋ ಕೆಲಸ ನಂದು. ನಿಮಗೆ ತಿಳಿಲಿಲ್ಲ ಅಂದ್ರೆ ನಾ ಫೇಲ್ ಆದೆ. ಆದ್ದರಿಂದ ಶಾಲೆಯೊಳಗೆ ಹುಡುಗರು ದಡ್ಡವ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಆದರೆ ನೀವು ಅವ ಅಪ್ಪನ ಕೇಳಿ ನೋಡ್ರಿ, ಯಾವ ತಾಯಿ ಕೂಡ ನನ್ನ ಮಗ ದಡ್ಡ ಅನ್ನಂಗಿಲ್ಲ. ಗಣಿತ ಬರೋದಿಲ್ಲ ರೀ ಸರ್, ಹುಡುಗ ಭಾಳ ಶಾಣೆ ಇದ್ದಾನೆ ರೀ. ಗಣಿತ ಬಂದರೆ ಶಾಣೆ ಇರ್ಬೇಕಂತೇನಿಲ್ಲ. ಭಾಳ ಮಂದಿ ಗಣಿತ ಓದಿ ದಡ್ಡಾಗ್ಯಾರ, ಗಣಿತ ಬರಲಾರ್ದ ಪಂಡಿತರಾಗ್ಯಾರ. ಅದರಿಂದ ಒಂದು ವಿಷಯ ಬರಲಿಲ್ಲ ಅಂದ್ರೆ ಹುಡುಗ ದಡ್ಡ ಅನ್ಬೇಡ್ರಿ. ತೆಂಡೂಲ್ಕರ್ 11ನೇ ಕ್ಲಾಸ್ ಪಾಸೇ ಆಗಲಿಲ್ಲ ಗಣಿತ. ಅದ್ರ ಬಗ್ಗೆ ಎಲ್ಲೂ ಬರೆದಿದ್ದೆ, ನಾನು ಅದನ್ನು ಹೇಳಿದ್ದೆ ಕೂಡ. ನನ್ನ ಅಕ್ಕನ ಗೆಳತಿ ಶಾರದಾಶ್ರಮ ಸ್ಕೂಲ್ನಾಗ ಟೀಚರ್ ಆಕೆ. ತಿರುಗಿ ಮರಿಗೆ ಬರಾಕೆ ನನಗೆ ಹೇಳೋಕ್ಕೆ, ಏನು ದಡ್ಡವನು ಹುಡುಗರು ಕ್ಲಾಸ್ನಾಗ ಮಾರಾಯ, ಒಳಗೆ ಹೋದ್ರೆ ಕಡಿ ಸಾಲಿನಾಗ ಕೂತಿರ್ತಾವಲ್ಲ ತುಕ್ಕಡಿಸ್ತಾವೆ, ಅವ್ರು ನೋಡಿದ್ರೆ ನನಗೆ ಬರೋ ಗಣಿತ ಮರೆತು ಹೋಗ್ತದೆ, ಭಾಳ ದಡ್ಡವ ಅಂತಿದ್ಲು. ಅದ್ರಾಗ ಒಬ್ಬವ ಸಚಿನ್ ತೆಂಡೂಲ್ಕರ್. ತಿರುಗಿ ಬರೋ ಸಿಟ್ಟು ಬರ್ತಿತ್ತು ನನಗೆ. ಐ ಲೈಕ್ ತೆಂಡೂಲ್ಕರ್ ಸೋ ಮಚ್, ಐ ಲೈಕ್ ಹಿಮ್ ಸೋ ಮಚ್.
ಬಂದು ಅವ್ನು ಗಣಿತ ಬರೋದಿಲ್ಲ ಅಂತಿದ್ಲು. ನಾ ಅದೇ ನೋಡಿ ತಿರಿಮಿರಿ ಬೈಬೇಡ ಅವಂಗೆ, ಗಣಿತ ಬರೋದಿಲ್ಲ ಅನ್ಬೇಡ, ನಿನ್ನ ಗಣಿತ ಅವ್ನಿಗೆ ಬರೋದಿಲ್ಲ, ಅವನ ಗಣಿತ ನಿನಗೆ ಬರೋದಿಲ್ಲ, ಅವನದೇನು ಗಣಿತ ಅಂತ ಕೇಳಲಿಕ್ಕೆ. ಇರೋದು 5 ಫೂಟ್ 4 ಇಂಚ್ ಇದ್ದಾನು, 4 ಇಂಚ್ ಆಗಲಿ ಬ್ಯಾಟ್ ಹಿಡ್ಕೊಂಡು ನಿಂದಿರ್ತಾನೆ. ಅಲ್ಲಿ ಒಂದು ತಪ್ಪಿಸ್ಬೇಕು ಅಂತ ತಿಳ್ಕೊಂಡೆ ತಾಸಿಗೆ 150 ಕಿಲೋಮೀಟ್ರ್ ವೇಗದಾಗ ಚೆಂಡು ಹೋಗಿತಾನ. ತಪ್ಪಿಸ್ಬೇಕಂತ ಹೋಗಿದ್ದಾವ. ಒಂದು ಕಾಲು ಸೆಕೆಂಡ್ನಾಗ ಬಂದುಬಿಡ್ತದೆ ಬಾಲ್. ಅದು ಅಷ್ಟರೊಳಗೆ ಎಡಗಾಲು ಎಷ್ಟು ಮುಂದಿಡಬೇಕು, ಬ್ಯಾಟ್ ಯಾವ ಡಿಗ್ರಿ ತರಬೇಕು, ಯಾವ ಕಡೆ ಹೊಡಿಬೇಕು, ಮ್ಯಾಲೆ ಹೊಡಿಬೇಕು ಕೆಳಗೆ ಹೊಡಿಬೇಕು, ಪ್ಲೇಯರ್ಸ್ ಎಲ್ಲಿದ್ದಾರೆ ಎಲ್ಲ ನೋಡಿ ಹೊಡಿತಾನೆ. ಬಾಲ್ ಬೌಂಡ್ರಿ ದಾಟಿದಾಗ ಕೋಟಿಗಟ್ಟಲೆ ಜನ ಇದ್ದು ಲವ್ಲಿ ಶಾಟ್ ಅಂತಾರೆ. ಗಣಿತ ಅಲ್ಲ ಅದು, ಕ್ಯಾಲ್ಕುಲೇಷನ್ ಮಾಡೋದು. ಅವನ ಜಾಗದಾಗ ನೀ ಏನ್ರಿ ಇದ್ದೆ ಅಂದರೆ ಆರ್ಥೋಪೆಡಿಕ್ ಹಾಸ್ಪಿಟಲ್ನಾಗೆ ಇರ್ತಿದ್ದೆ, ಹೌದಲ್ಲ? ಅಂದ್ರೆ ದಟ್ ಅಂತ ಹೆಂಗೆ ಅನ್ನೋದು ಯಂಗೆಸ್ಟ್ ಭಾರತ ರತ್ನ ಆಫ್ ಇಂಡಿಯಾ, ಯಂಗೆಸ್ಟ್ ಭಾರತ ರತ್ನ. ಆದ್ದರಿಂದ ದಡ್ಡತನ ಅನ್ನೋದಿಲ್ಲ. ಅವನ ಗುಣ ಅರ್ಥ ಮಾಡ್ಕೊಳ್ಳೋದು ನನ್ನ ಕೆಲಸದ. ದಯವಿಟ್ಟು ಶಿಕ್ಷಕರ ಕೈ ಮುಗಿದು ಬಿಡ್ಕೋತೀನಿ ನಾನು, ಯಾರೂ ದಡ್ಡ ಅನ್ಬೇಡ್ರಿ, ಅವರಲ್ಲಿ ಏನದ ಕಂಡು ಹಿಡ್ಕೊಳ್ಳೋದು ನನ್ನ ಕೆಲಸ.